GS ಶ್ರೀನಿವಾಸ್. ಅಧ್ಯಕ್ಷರೇ, ನಮ್ಮ ತರೀಕೆರೆ ತಾಲೂಕಿನಲ್ಲಿ ರಂಗೇನಹಳ್ಳಿ ಮತ್ತು ಮಳಿಕೊಪ್ಪ ಮತ್ತು ಗುರುಪುರ ಈ ಗ್ರಾಮಗಳಲ್ಲಿ ಈ 1960-61ರಲ್ಲಿ ಭದ್ರಾ ಅಣೆಕಟ್ಟು ಹಿಂದಿನಲ್ಲಿ ಮುಳುಗಡೆ ಆಗಿರುವಂಥ ರೈತರಿಗೆ ಪುನರ್ವಸತಿ ಕಾರ್ಯಕ್ರಮದಲ್ಲಿ ಕೆಲವು ಸರ್ವೆ ನಂಬರ್ 4 ಇತರೆ ಸರ್ವೆ ನಂಬರ್ಗಳಲ್ಲಿ ಅವರಿಗೆ ಜಾಗ ಕೊಟ್ಟಿದೆ. ಆಮೇಲೆ ಬಾವಿಕೆರೆ, ರಂಗೇನಹಳ್ಳಿ, ಮಾಳಿಕೊಪ್ಪ ಮತ್ತು ಅರಸೀಕೆರೆ ಕಾಲೋನಿಯಲ್ಲಿ ನಿವೇಶನಗಳನ್ನು ಪುನರ್ವಸತಿ ಕಾರ್ಯಕ್ರಮದಲ್ಲಿ ಕೊಟ್ಟಿದೆ. ಆದರೆ ಈಗಲೂ ಕೂಡ ಏನು ರೈತರಿಗೆ ಅನೇಕ ತೊಂದರೆಗಳನ್ನು ನಮ್ಮ ಅರಣ್ಯ ಇಲಾಖೆಯವರು ಕೊಡ್ತಾ ಇದ್ದಾರೆ. ಒಕ್ಕಲೆಪ್ಸಕ್ಕೆ ಬರತಕ್ಕಂಥದ್ದು, ನೀವು ಕಲ್ಟಿವೇಟ್ ಮಾಡಬೇಡಿ, ಟ್ರ್ಯಾಕ್ಟರ್ ಕಲ್ಟಿವೇಟ್ ಮಾಡಬೇಡಿ, ಎತ್ತಿನ ಬೇಸಾಯದಲ್ಲಿ ಕಲ್ಟಿವೇಟ್ ಮಾಡಿ ಅನ್ನತಕ್ಕಂಥದ್ದು. ಆಮೇಲೆ ಕೆಲವರಿಗೆ ನೋಟಿಸ್ ಕೊಟ್ಟು ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ಗಳಿಗೂ ಹಾಕಿದ್ದಾರೆ. ಪ್ರತಿನಿತ್ಯ ಬಡವರು ಕಿರುಕುಳವನ್ನು ಫಾರೆಸ್ಟ್ ಇಲಾಖೆಯಲ್ಲಿ ಅನುಭವಿಸ್ತಾ ಇದ್ದಾರೆ ನಮ್ಮ ತರೀಕೆರೆ ಕ್ಷೇತ್ರದಲ್ಲಿ. ಇದು ಪ್ರತಿನಿತ್ಯ ನಮಗೆ ಬರ್ತಿರತಕ್ಕಂಥ ಕಂಪ್ಲೇಂಟ್ಗಳು. ಆಮೇಲೆ 94C ಈಗ ಮಾಳಿಕೊಪ್ಪ ಅನ್ನತಕ್ಕ ಪಂಚಾಯತಿಲಿ ಪ್ರತಿ ಚುನಾವಣೆಯಲ್ಲೂ ಕೂಡ ಅವರು ಬಾಯ್ಕಾಟ್ ಮಾಡ್ತಾರೆ ಎಲೆಕ್ಷನ್ನ. ಅವಾಗ ಜಿಲ್ಲಾಧಿಕಾರಿಗಳು ನಾವುಗಳೆಲ್ಲ ಹೋಗಿ ಸಮಾಧಾನ ಪಡಿಸ್ತಕ್ಕಂಥದ್ದು, ಮನವೊಲಿಸಿದ್ರೆ ಕೆಲವು ಟೈಮ್ ಚುನಾವಣೆ ಮಾಡ್ತಾರೆ, ಕೆಲವು ಟೈಮ್ ಚುನಾವಣೆನೂ ಮಾಡೋದಿಲ್ಲ. ಅಲ್ಲಿ ಮನೆಗಳು ಕಟ್ಕೊಂಡು 60-61ರಲ್ಲಿ ಗ್ರಾಂಟ್ ಮಾಡಿರ್ತಕ್ಕಂಥ ಮನೆಗಳು ಅವಕ್ಕೆ ಹಕ್ಕುಪತ್ರ ಕೊಟ್ಟಿದ್ದಾರೆ, ಮನೆಗಳು ಕಟ್ಕೊಂಡಿದ್ದಾರೆ. ಇತ್ತೀಚೆಗೆ ಅವನ್ನ ಯಾರು ತಂದೆಯಿಂದ ಮಗನಿಗೂ ಕೂಡ ವರ್ಗಾವಣೆ ಆಗ್ತಿಲ್ಲ. ಮನೆ ಕಟ್ಟಬೇಕಾದ್ರೆ ಲೈಸೆನ್ಸ್ ಸಿಗ್ತಿಲ್ಲ. ಪ್ರತಿನಿತ್ಯ ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಪ್ರತಿನಿತ್ಯ ಇಂಥ ನೋವುಗಳನ್ನ ಮುಳುಗಡೆ ಆದಂಥ ಪ್ರದೇಶದವರು, ಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಹಿನ್ನೀರಿನಲ್ಲಿ ಮುಳುಗಡೆ ಆದಂಥ ಪ್ರದೇಶ ರೈತರಿಗೆ ತೊಂದರೆ ಆಗ್ತಿದೆ. ಅವರೇನು ಮುಳುಗಡೆ ಮಾಡಿ ಅಂತಲೂ ಹೇಳಿಲ್ಲ. ಬಂದುಬಿಟ್ಟು ಅವ್ರ ಮನೆಯವರಿಗೆ ತಂದೆಯಿಂದ ಮಗನಿಗೆ ಖಾತೆ ಆಗ್ತಾ ಇಲ್ಲ, ಅವ್ರಿಗೊಂದು 94C ಸಿಗ್ತಾ ಇಲ್ಲ. ಕೆಲವರಿಗೆ ಅವರಿಗೆ ನೋಟಿಸ್ ಕೊಡ್ತಕ್ಕಂಥ ಪದೇ ಇದನ್ನ ಅನೇಕ ಬಾರಿ ನಾವು ಮಂತ್ರಿಗಳು ಹೇಳಿದ್ವಿ. ಆ ಮಂತ್ರಿಗಳು ಸಂಬಂಧಪಟ್ಟ ಅಧಿಕಾರಿಗೆ ಹೇಳಿದ್ರೆ ಆಯ್ತು ಅಂತ ಹೇಳ್ತಾರೆ, ಮತ್ತೆ ಮಾಡೋದನ್ನೇ ಮಾಡ್ತಾ ಇದ್ದಾರೆ. ಮಂತ್ರಿಗಳು ಹೇಳಿ ಬಂದ್ಮೇಲೆ ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ. ಮಂತ್ರಿಗಳು ಏನ್ ಹೇಳ್ತಾರೆ ಕೇಳೋಣ. ಆಯ್ತು, ಇದರಿಂದ ನಾನು ನಮ್ಮ ಮಾನ್ಯ ಅರಣ್ಯ ಸಚಿವರ ಗಮನ ಸೆಳೆಯಲಿಕ್ಕೆ. ಓಕೆ, ಅರಣ್ಯ ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರಿಗೆ ಸಮರ್ಪಕವಾದಂಥ ಉತ್ತರವನ್ನು ಒದಗಿಸಲಾಗಿದೆ. ಭದ್ರಾ ಜಲಾಶಯ 63 ಸುಮಾರಿನಲ್ಲಿ ನಿರ್ಮಿಸಲಾಗಿದೆ. ಈಗೇನು ಪ್ರಸ್ತಾಪ ಆಗಿದೆ, ಈ ಭದ್ರಾ ಜಲಾಶಯದ ಮುಳುಗಡೆ ಸಂತ್ರಸ್ತರ ಪುನರ್ವಸತಿಗೆ ಸಂಬಂಧಿಸಿದಂತೆ ಅರಣ್ಯ ಭೂಮಿಗಳು ಡಿರಿಸರ್ವ್ ಮಾಡುವ ಕುರಿತು ಸಂಬಂಧಪಟ್ಟ ಕಂದಾಯ ಇಲಾಖೆಯಿಂದ ಯಾವುದೇ ಪ್ರಸ್ತಾವನೆಗಳು ಸಲ್ಲಿಕೆ ಆಗಿರುವುದಿಲ್ಲ. ಇವತ್ತಿಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹಿಂದೆ ನಮ್ಮ ಅರಣ್ಯ ಇಲಾಖೆಯಲ್ಲಿ ಸರ್ಕಾರದ ವತಿಯಿಂದ ಸ್ವಾತಂತ್ರ್ಯ ಪೂರ್ವದಲ್ಲಿ ರಂಗೇನಹಳ್ಳಿ ಗ್ರಾಮ ಸರ್ವೆ ನಂಬರ್ 4ರಲ್ಲಿ ಇವತ್ತು 30 ಸೆಪ್ಟೆಂಬರ್ 1933ಕ್ಕೆ ಇದು ಅಧಿಸೂಚಿತ ಅರಣ್ಯ ಅಂತೇಳಿ ಹೇಳಿ ಅಧಿಸೂಚನೆ ಹೊರಡಿಸಲಾಗಿದೆ 293 ಎಕರೆಗೆ. ಹಾಗೆ ರಂಗೇನಹಳ್ಳಿ ಗ್ರಾಮ ಸರ್ವೆ ನಂಬರ್ 4ರಲ್ಲಿ ಹಳೆಯ ಸರ್ವೆ ನಂಬರ್ ಇದನ್ನು 18 ಮಾರ್ಚ್ 1916ರಲ್ಲಿ ಗುರುಪುರ ರಾಜ್ಯಾರಣ್ಯ ಅಂತ ಹೇಳಿ ಅಧಿಸೂಚನೆ ಹೊರಡಿಸಲಾಗಿದೆ. ಅದೇ ರೀತಿಯಲ್ಲಿ MC ಹಳ್ಳಿ ಸರ್ವೆ ನಂಬರ್ 2 ಮತ್ತು ಸರ್ವೆ ನಂಬರ್ 3ರಲ್ಲಿ ಇವತ್ತು 1909ರಲ್ಲಿ ಇವೆರಡನ್ನು ಇವತ್ತು 551 ಎಕರೆ, 418 ಎಕರೆ, 969 ಎಕರೆ ಅಧಿಸೂಚಿತ ಅರಣ್ಯ ಅಂತ ಹೇಳಿ ಅಧಿಸೂಚನೆ ಹೊರಡಿಸಿದ್ದಾರೆ. ಅಧಿಸೂಚನೆ ಹೊರಡಿಸಿದ್ದು ಅರಣ್ಯ ಸಂರಕ್ಷಣೆ ಕಾಯ್ದೆ ಬರೋಕ್ಕಿಂತ ಪೂರ್ವದಲ್ಲಿ, ಅದಕ್ಕಿಂತ ಪೂರ್ವದಲ್ಲೇ ಜಲಾಶಯ ನಿರ್ಮಾಣ ಆಗಿದೆ. ನಿರ್ಮಾಣ ಆಗಿದ ಮೇಲೆ ಪುನರ್ವಸತಿ ಕಲ್ಪಿಸುವುದಂತ ಭೂಸ್ವಾಧೀನ ಮಾಡಿಕೊಂಡಿದ್ದಂತಿರಬಹುದು, ಇತರ ಯಾವುದೇ ದಾಖಲೆಗಳು ಇಲ್ಲಿಯವರೆಗೆ ಕಂದಾಯ ಇಲಾಖೆಯಿಂದ ಇದನ್ನು ಡಿರಿಸರ್ವ್ ಮಾಡಿ ಅಂತೇಳಿ ಪ್ರಸ್ತಾವನೆ ಸರ್ಕಾರಕ್ಕೆ ಬಂದಿಲ್ಲ, ಅರಣ್ಯ ಇಲಾಖೆಗೆ ಬಂದಿಲ್ಲ. ಹೀಗಾಗಿ ಇವತ್ತಿಗೂ ಅದು ಅರಣ್ಯ ಅಂತೇಳಿ ಬರ್ತಾ ಇದೆ. ಈಗಾಗಲೇ ಸರ್ಕಾರ 13 ಮಾರ್ಚ್ 2015ರಂದು ಯಾರು ಅರಣ್ಯ ಒತ್ತುವರಿ ಮತ್ತು ಆತನ ಪಟ್ಟಾ ಜಮೀನು ಸೇರಿ 3 ಎಕರೆಗಿಂತ ಕಡಿಮೆ ಇರುವ ಅರಣ್ಯ ಒತ್ತುವರಿದಾರರನ್ನು ಒಕ್ಕಲೆಬ್ಬಿಸಬಾರದು ಅಂತೇಳಿ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾವೆ. ಈ ಸುತ್ತೋಲೆಯಲ್ಲಿ ಈಗಾಗಲೇ ಯಾರ್ಯಾರು ಇವತ್ತು ದಿನಾಂಕ 27 ಅಂದರೆ ಇದಕ್ಕಿಂತ ಪೂರ್ವದಲ್ಲಿ
ಈ ಸುತ್ತೋಲೆ ಹೊರಡಿಸಕ್ಕಿಂತ ಪೂರ್ವದಲ್ಲಿ ಯಾರ್ಯಾರು ಅಲ್ಲಿ ಇವತ್ತು ಸಾಗುವಳಿ ಮಾಡ್ತಾ ಇದ್ರು ಅಂಥದ್ದು ಸಾಗುವಳಿ ಅಂದ್ರೆ ಪುನರ್ವಸತಿ ಅವರಿಗೆ ಕಲ್ಪಿಸಿಕೊಡುವವರೆಗೆ ಒಕ್ಕಲೆಬ್ಬಿಸಬಾರದು ಅಂತೇಳಿ ಒಂದು ಸೂಚನೆ ಕೊಟ್ಟಿದ್ದೇವೆ. ಹಾಗೆ ಅನುಸೂಚಿತ ಬುಡಕಟ್ಟುಗಳು ಮತ್ತು ಇತರ ಪಾರಂಪರಿಕ ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಮಾನ್ಯ ಮಾಡುವ ಅಧಿನಿಯಮ ಏನಿದೆ 2006 ಮತ್ತು ನಿಯಮಗಳು 2008 ಕಲಂ 5 ಅನ್ವಯ ಯಾರೇ ಅರಣ್ಯವಾಸಿ ಅನುಸೂಚಿತ ಬುಡಕಟ್ಟಿನ ವ್ಯಕ್ತಿಯು ಅಥವಾ ಇತರ ಪಾರಂಪರಿಕ ಅರಣ್ಯವಾಸಿಗಳು ಅರ್ಜಿ ಹಾಕಿದ್ದಲ್ಲಿ ಅಂತ ಪರಿಶೀಲನಾ ಕಾರ್ಯ ಪೂರ್ಣವಾಗುವವರೆಗೆ ಅವನ ಅಧಿಭೋಗದಲ್ಲಿರುವ ಅರಣ್ಯ ಜಮೀನಿನಿಂದ ಅವನನ್ನು ಒಕ್ಕಲೆಬ್ಬಿಸಬಾರದು ಅಂತೇಳಿ ನಾವು ಈಗಾಗಲೇ ಈ ಸುತ್ತೋಲೆಯನ್ನು ಕೊಟ್ಟಿದ್ದೇವೆ. ಈ ಸುತ್ತೋಲೆಯನ್ನು ಹೊರತುಪಡಿಸಿ ಕೆಲವೊಂದು ಅಧಿಕಾರಿಗಳು ಕ್ರಮ ಜರುಗಿಸುತ್ತಾರೆ ಅಂತೇಳಿ ನಮ್ಮ ಗಮನಕ್ಕೆ ತಂದ ಮೇಲೆ ಮತ್ತೊಂದ್ಸಲ ಅವರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇವೆ. ಹೀಗಾಗಿ ಕಂದಾಯ ಇಲಾಖೆಯವರು ಅರಣ್ಯ ಇಲಾಖೆಗೆ ಈ ವಿಷಯದ ಬಗ್ಗೆ ಯಾರ್ಯಾರು ಇವತ್ತು ಸಂತ್ರಸ್ತರಿದ್ದಾರೆ ಅವ್ರ ಬಗ್ಗೆ ದಾಖಲೆ ಒದಗಿಸಿದ್ರೆ ಮುಂದಿನ ಕ್ರಮ ಕಾನೂನು ರೀತಿಯ ಕ್ರಮ ಜರುಗಿಸ್ತೀವಿ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಒಂದು ನಿಮಿಷ ನಿಮ್ಗಿಂತ ನಾನೇ ಕೇಳ್ಬಿಡ್ತೀನಿ. ಮಾನ್ಯ ಸಚಿವರು, ನೀವು ಮತ್ತು ಕಂದಾಯ ಇಲಾಖೆಯವರು ಸೇರಿ ಇದು ವಿಶೇಷ ಕೇಸ್ ಅಂತ ಹೇಳಿ, ಯಾಕಂದ್ರೆ ಮುಳುಗಡೆ ಆದ ಪ್ರದೇಶ ಹಿಂದಿದು ನೋಟಿಫಿಕೇಶನ್ ಆಗಿದ್ದು, ಅದರಿಂದ ಇದನ್ನು ನೀವು ಇಬ್ಬರು ಸೇರಿ ಇದಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಿರೋ ಅಥವಾ ಏನು ಮಾಡ್ತೀರೋ ಅವ್ರಿಗೊಂದು ಶಾಶ್ವತವಾದಂಥ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ಮಾಡ್ಬೇಕ್ರಿ. ಕಾಗೋಡು ತಿಮ್ಮಪ್ಪರು ಇದ್ದಾಗಿನಿಂದಲೂ ಈ ಸಮಸ್ಯೆ ಹಿಂದಿದ್ದನೂ ಕೂಡ ಭಾಳ ದಿವಸದಿಂದ ಇದೆ. ಅದರಿಂದ ಇದಕ್ಕೊಂದು ಪರಿಹಾರ ಹುಡುಕ್ಬೇಕು. ಮಾನ್ಯ ಸಚಿವರು, ಇಬ್ಬರು ಸಚಿವರು ಸೇರಿ ಅದು ಬೇರೆ ಜಾಗ ಕೊಡ್ತಿರೋ ಅಥವಾ ಕೇಂದ್ರ ಸರ್ಕಾರಕ್ಕೆ ಬರೀತಿರೋ ಡಿನೋಟಿಫಿಕೇಶನ್ ಮಾಡ್ಲಿಕ್ಕೆ ಏನು ಮಾಡ್ತಾರೆ, ಭಾಳ ಸಮಸ್ಯೆಗಳದಾವೆ, ಎಲ್ಲ ಶಾಸಕರದ್ದು ಸಮಸ್ಯೆಗಳದಾವೆ. ಅದಕ್ಕೆ ಇದಕ್ಕೊಂದು ಪರಿಹಾರವನ್ನು ಹುಡುಕ್ಬೇಕು. ಮಾನ್ಯ ಅಧ್ಯಕ್ಷರೇ, ಇಲ್ಲ ಮಾನ್ಯ ಅಧ್ಯಕ್ಷರೇ, ಇದ್ರ ಬಗ್ಗೆ ನಾನು ಅರಣ್ಯ ಇಲಾಖೆಯ ಏನು ಡಾಕ್ಯುಮೆಂಟ್ ಕೊಡೋದಕ್ಕೆ ವಿಚಾರಿಸಿದ್ರೆ ಹಿಂದೆ 1966ರಲ್ಲಿ 60ರಲ್ಲಿ ಏನು ಗ್ರಾಂಟ್ ಆಗಿತ್ತು ಆಗ ಸರ್ಕಾರಿ ನೋಟಿಫಿಕೇಶನ್ ಕೇಳ್ತಾ ಇದ್ದಾರೆ. ಆ ಸರ್ಕಾರಿ ನೋಟಿಫಿಕೇಶನ್ ಎಲ್ಲಾ ಕಡೆ ವಿಚಾರಿಸಿದ್ರು 66ರಲ್ಲಿ ಆಗಿದ್ದ ನೋಟಿಫಿಕೇಶನ್ ಸಿಗ್ತಾ ಇಲ್ಲ ಒಂದು. ಆಮೇಲೆ ಈ ಹಕ್ಕುಪತ್ರಗಳು ಕೇಳ್ತಾ 66ರಲ್ಲಿದ್ದ ಹಕ್ಕುಪತ್ರಗಳು ಕೂಡ ಈಗ ಎಲ್ಲೋ 1, 2, 3 ಸಿಗ್ತವೆ ಹೊರತು ಉಳಿದವು ಸಿಗ್ತಿಲ್ಲ. ಎಲ್ಲದೂ ಬೇಕು. ಎಲ್ಲ ಈಗ ಅರಣ್ಯ ಇಲಾಖೆರು ಡಿನೋಟಿಫೈ ಮಾಡಬೇಕು, ಸುಪ್ರೀಂ ಕೋರ್ಟಿಗೆ ನೋಟಿಫಿಕೇಶನ್ ಇದನ್ನ ಹಾಕಬೇಕು, ಇಂಟ್ರಿಮ್ ಅಪ್ಲಿಕೇಶನ್ ಐಎ ಹಾಕಬೇಕು. ಅದಕ್ಕೆ ಇಷ್ಟೆಲ್ಲ ಡಾಕ್ಯುಮೆಂಟ್ ಬೇಕು ಅಂತಂದ್ರೆ ನಿಜವಾಗ್ಲೂ ಸಿಗ್ತಾ ಇಲ್ಲ. ಇದಕ್ಕೆ ನಮ್ಮ ಕೈಯಲ್ಲಿ ಹುಡುಕಕ್ಕಾಗಿಲ್ಲ. ಅದರಿಂದ ಮಾನ್ಯ ಕಂದಾಯ ಸಚಿವರು ಇದ್ದಾರೆ, ಅರಣ್ಯ ಸಚಿವರು ಇದ್ದಾರೆ. 1933ರಲ್ಲಿ ಇವರಿಗೆ ಗ್ರಾಂಟ್ ಆಗಿದ್ರೆ ಇಷ್ಟು ವರ್ಷ ಇವ್ರು ಸುಮ್ಕಿರ್ತಾರೆ ಅರಣ್ಯ ಇಲಾಖೆಯವರು ಕಣ್ಮುಚ್ಕೊಂಡು. ಅವತ್ತ್ಯಾಕೆ ಇವರು ಹೋಗಿ ಕೊಡಬಾರ್ದು ಅಂತ ಹೇಳ್ಬೋದಿತ್ತು, ಅವತ್ತೇ ಹೇಳ್ಬೋದಿತ್ತು 66ರಲ್ಲಿ. ಇವರು ಇವಾಗ ಎಲ್ಲ ಬಿಟ್ಕೊಂಡು ಈಗ ಎಲ್ಲ ಹೊರಟ್ಕೊಂಡು ಈಗ ಖಾಲಿ ಮಾಡ್ರಿ, ಈಗ ಅಡಿಕೆ ತೋಟ ಬೆಳೆದ್ರೆ 3-4 ಜನರೇಷನ್ ಚೇಂಜ್ ಆಗಿರುತ್ತೆ ಲ್ಯಾಂಡ್ ಅಂತೇಳಿ ಕಳ್ಳರ ತರ ಅವ್ರನ್ನ ಇಲ್ಲಿ ಬೆಂಗಳೂರಿಗೆ ಕರ್ಕೊಂಡ್ಬಂದು ಪಾಪ ಅಲ್ಲಿಂದ ಬಂದು ಬೆಳಿಗ್ಗೆ ಸಾಯಂಕಾಲ ಇಲ್ಲಿ ಇರಬೇಕು. ಅವ್ರಿಗೆ ಅಲ್ಲೂ ಕೂಡ ಪನಿಷ್ಮೆಂಟ್ ಆಗಿದೆ. ಮತ್ತೆ ಹೈಕೋರ್ಟಿಗೆ ಅಪೀಲ್ ಹೋಗಿದ್ದಾರೆ. ಇದು ನಿಜವಾಗ್ಲೂ ತುಂಬಾ ತೊಂದರೆ ರೈತರಿಗೆ ಆಗ್ತಾ ಇದೆ ಮಾನ್ಯ ಅಧ್ಯಕ್ಷರೇ. ಅದರಿಂದ ಅರಣ್ಯ ಇಲಾಖೆಯವರು ನೀವು ಹೇಳ್ದಂಗೆ ಮಂತ್ರಿಗಳು ಮತ್ತು ನಮ್ಮ ಕಂದಾಯ ಇಲಾಖೆ ಮಂತ್ರಿಗಳು ಕೂಡ ಇದು ಸೇರ್ಕೊಂಡು ಡಾಕ್ಯುಮೆಂಟ್ಸ್ ಸಿಗ್ತಾ ಇಲ್ಲ ಅಧ್ಯಕ್ಷರೇ. ಏನು 66ರಲ್ಲಿ ಇವ್ರಿಗೆ ನೋಟಿಫಿಕೇಶನ್ ಆಗಿತ್ತು, ಆ ಸರ್ಕಾರಿ ನೋಟಿಫಿಕೇಶನ್ ಕೇಳ್ತಾರೆ ಅರಣ್ಯ ಇಲಾಖೆ ಕೊಡಿ ಅಂತೇಳಿ. ನಾವು ಎಲ್ಲ ಕಡೆ ಹುಡುಕಿದ್ದು ಸಿಗ್ತಾ ಇಲ್ಲ. ಜಿಲ್ಲಾಧಿಕಾರಿಗಳಿರ್ಬೋದು, ಬೆಂಗಳೂರು ಕೆಲವು ವಿಚಾರಗಳಲ್ಲಿ ವಿಚಾರ ಮಾಡಿದೀವಿ, ಆ ನೋಟಿಫಿಕೇಶನ್ ಸಿಗ್ತಾ ಇಲ್ಲ. ಏನು ಹಿನ್ನೀರಿನಲ್ಲಿ ಮುಳುಗಡೆ ಆದವರಿಗೆ ಪುನರ್ವಸತಿ ಕಲ್ಪಿಸಿದ ನೋಟಿಫಿಕೇಶನ್ ಸಿಗಬೇಕು ಅಂತ ಹೇಳ್ತಾರೆ, ಅವ್ರಿಗೆ ಹಕ್ಕುಪತ್ರ ಕೊಟ್ಟಿರೋದು ದಾಖಲೆ ಕೇಳ್ತಾರೆ, ಯಾವ ಸಿಗ್ತಾ ಇಲ್ಲ. ಹಂಗಾಗಿ ಅವ್ರು ಹಂಗೆ ಅನುಭವಿಸ್ತಾ ಇದ್ದಾರೆ. ತಂದೆಯಿಂದ ಮಗನಿಗೂ ಕೂಡ ಖಾತೆ ಆಗ್ತಿಲ್ಲ. ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ಕೊಂತೀನಿ, ನಮ್ಮ ಜನ ಚುನಾವಣೆ ಬಹಿಷ್ಕಾರ ಮಾಡ್ತಿದ್ದಾರೆ, ನಮಗೆ ಇದುವರೆಗೂ ಸರಿ ಮಾಡೋಕ್ಕಾಗಿಲ್ಲ, ನೀವು ಯೋಗ್ಯತೆ ಇಲ್ಲ ಅಂತ ಬೈತಾ ಇದ್ದಾರೆ. ನಾನು ನಿಮಗೆ ಕೈ ಮುಗಿದು ಸರ್ಕಾರವನ್ನು ಕೇಳ್ಕೊಳ್ತಿದ್ದೀನಿ, ಇದಕ್ಕೊಂದು ಇತಿಶ್ರೀ ಆಡಿ ಈ ಟೈಮಲ್ಲಿ ಅವ್ರಿಗೆ ಜನರಿಗೆ ತಾವು ಒಂದು ಸಹಾಯ ಮಾಡಬೇಕು ಅಂತ ಹೇಳಿ ಎರಡೂ ಮಾತಾಡ್ತಿರೋದು ನಿಜ ಇದೆ ಅಧ್ಯಕ್ಷರೇ. ರಾಜ್ಯಾದ್ಯಂತ ಸಮಸ್ಯೆ ಇದೆ ಅಧ್ಯಕ್ಷರಲ್ಲಿ. ಇದು ಎಲ್ಲಾ ಕ್ಷೇತ್ರದಲ್ಲೂ ಈ ಸಮಸ್ಯೆ ಇದೆ. ಸನ್ಮಾನ್ಯ ಜಯಚಂದ್ರ ಅವರು, ನಾವು ಎಲ್ಲರೂ ಕೂಡ ಬಾರ್ಡರ್ ಕೂಡ ಇದು ಅನುಭವಿಸ್ತಾ ಇದ್ದೀವಿ. ಸೆಕ್ಷನ್ 4 ಅಡಿನಲ್ಲಿ ಫಾರೆಸ್ಟ್ ಇದಕ್ಕೆ ಎಲ್ಲ ಹಲವಾರು 50-60 ವರ್ಷಗಳಿಂದ ಭೂಮಿ ಉಳುಮೆ ಮಾಡ್ತಿರೋರ್ನ, ಅವ್ರಿಗೆ ಹಕ್ಕುಪತ್ರ ಮಂಜೂರು ಚೀಟಿ ಇರೋರ್ನೆಲ್ಲ ಒಕ್ಕಲೆಬ್ಬಿಸಕ್ಕೆ ಹೋಗ್ತಾ ಇದ್ದಾರೆ. ಅವರು ಬರಗಾಲ ಇದ್ದಂತ ಸಂದರ್ಭದಲ್ಲಿ ಬೋರ್ ಹಾಕ್ಸ್ಕೊಳಕ್ ಬಿಡ್ಲಿಲ್ಲ ಅಧ್ಯಕ್ಷ. ಸಾಕಷ್ಟು ಸಮಸ್ಯೆಗಳನ್ನ ರೈತರು ಅನುಭವಿಸಿದ್ರು. ದಯಮಾಡಿ ಕೇಂದ್ರ ಸರ್ಕಾರಕ್ಕೂ ನಿಮ್ಮ ಎಂಪಿಗಳಿಗೆ ಹೇಳಿ ಒತ್ತಡ ತರಬೇಕು. ಇಲ್ಲಿ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಎರಡೂ ಸೇರಿ ಕೇಂದ್ರ ಯಾವ್ದಾವ್ದು ಒಳಪಡ್ತದೆ ಕೇಂದ್ರ ವಲಯಕ್ಕೆ, ರಾಜ್ಯ ವಲಯಕ್ಕೆ ನೋಡ್ಕೊಂಡು ಅದನ್ನ ದಯಮಾಡಿ ನೋಟಿಫಿಕೇಶನ್ ಮಾಡ್ಯಾರ ಅವರಲ್ಲ. ಅದರಿಂದ
ಅದರಿಂದ ಅಲ್ಲಿನೂ ಕೂಡ ಸ್ವಲ್ಪ ಒತ್ತಡ ತರಬೇಕು. ಶ್ರೀನಿವಾಸ್ ಅವರು ನಂದೊಂದು ಸೇಮ್ ಸಮಸ್ಯೆ ಅವ್ರಿಗೆ ಗೊತ್ತಿದೆ. ಇದ್ರ ಬಗ್ಗೆ ಸರ್ಕಾರ ಗಂಭೀರವಾದಂತ ಒಂದು ನಿರ್ಧಾರವನ್ನು ತಗೊಂಡು ರೈತರಿಗೆ ಯಾವುದೇ ಕಾಲದಿಂದ ಅನಾನುಕೂಲ ಆಗೋ ರೀತಿಯಲ್ಲಿ ನಾವು ನಿಟ್ಟ ನಿರ್ಧಾರವನ್ನು ತಗೋಬೇಕು ಅಂತ ಈ ಸಮಸ್ಯೆ ಎಲ್ಲರಿಗೂ ಇದೆ. ಈ ಸಮಸ್ಯೆ ಎಲ್ಲರಿಗೂ ಇದೆ, ನಂದು ಕೂಡ ಇದೆ. ಸಮಸ್ಯೆ ಹೇಳಿದ ನಾವು ಮಂತ್ರಿಗಳಿಗೆ ಹೇಳ್ಕೊಂಡಿವಿ. ಬಹಳ ಎಲ್ಲಾ ಶಾಸಕರಿಗೂ ಹೆಚ್ಚು ಕಡಿಮೆ ಸಮಸ್ಯೆ ಇದೆ. ಇದನ್ನ ಡಿನೋಟಿಫಿಕೇಶನ್ ಕೇಂದ್ರ ಸರ್ಕಾರ ಮಾಡಬೇಕು. ಯಾರ್ಯಾರು ಇಲ್ಲಿವರೆಗೂ ಏನೇನು ಹೊಡ್ಕೊಂಡಿದ್ದಾರೆ ಅದನ್ನಾದ್ರೂ ಕೂಡ ಸ್ವಲ್ಪ ಮಾಡಿಸ್ಬೇಕು. ಬಗ್ಗೆ ಅಲ್ಲ, ಕಂದಾಯ ಸಚಿವರು ಇದ್ರ ಬಗ್ಗೆ ಮಾತಾಡ್ಲಿ. ಮಾನ್ಯ ಅಧ್ಯಕ್ಷರೇ, ಕಂದಾಯ ಸಚಿವರಿಗೆ ಹೇಳ್ಬೇಕು ತಾವು. ಅಲ್ಲ, ಮಾನ್ಯ ಕಂದಾಯ ಸಚಿವರು ಮಧು ಕಂದಾಯ ಸಚಿವರು ಸರ್, ಇದಕ್ಕೆ ತಾವು ಒಂಚೂರು ಇದಕ್ಕೆ ಬಹಳಷ್ಟು ಸಮಸ್ಯೆ ಇದೆ ಸರ್. ಇದಕ್ಕೆ ಒಂದ್ ದಿವಸ ನೀವು ಸ್ಪೆಷಲ್ ಆಗಿ ಅದು ಏನೂ ಆಗ್ತಾ ಇಲ್ಲ. ಕೋಣನ್ ಮುಂದೆ ಕಿನ್ನರಿ ಬಾರಿಸ್ದಂಗ ಅಂತ ಹೇಳ್ತಾರಲ್ಲ, ಈ ಫಾರೆಸ್ಟ್ನರು ಭಾರಿ ಜೀವ ತಿಂತಾರ. ನಾವೇನಂತೀವಿ, ಕೊನೆ ಪಕ್ಷ ಇಲ್ಲಿವರೆಗೂ 50-60 ವರ್ಷದಿಂದ 70 ವರ್ಷದಿಂದ ತಗೊಂಡು ಬಂದಿರೋರನ್ನ ಅವರಿಗೊಂದಾದ್ರೂ ಏನಾದ್ರೂ ಕೊಡ್ಲಿಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಈ ಸದನ ಮಾಡ್ಬೇಕ್ರಿ. ಇದು ಬಹಳ ನಂದು ಕಳಕಳಿ. ಯಾಕಂದ್ರೆ ಕಾಗೋಡು ತಿಮ್ಮಪ್ಪರು ಎಲ್ಲರನ್ನೂ ಕರೆದು ಬಹಳ ರಿಕ್ವೆಸ್ಟ್ ಮಾಡಿಕೊಂಡು ಅವತ್ತಿದ್ದ ಇಲ್ಲಿವರೆಗೂ ಈ ಸಮಸ್ಯೆ ಆಗಿನೇ ಉಳಿದಿದೆ. ಇದು ಪರಿಹಾರನೇ ಸಿಕ್ಕಿಲ್ಲ. ಅದರಿಂದ ತಾವಿಬ್ರು ಸೇರಿ ಒಂದು ಸಮಿತಿ ಮೀಟಿಂಗ್ ಮಾಡ್ರಿ, ನಾವೆಲ್ಲ ಶಾಸಕರು ಬರ್ತೀವಿ, ಅವತ್ತು ಚರ್ಚೆ ಮಾಡೋಣ. ಈಗ ಸಮಯ ಇಲ್ಲ, ಒಂದ್ ದಿವಸ ಸಪರೇಟ್ ಆಗಿ ಇದಕ್ಕೊಂದು ಮೀಟಿಂಗ್ ಕರೆಯೋಣ. ಅಲ್ಲ ಸಭಾಧ್ಯಕ್ಷರೇ, ಒಂದು ಡೈರೆಕ್ಷನ್ ಕೊಡ್ತಾ ಅದೇನೋ ಕೋಣನ್ ಮುಂದೆ ಕಿಂದರಿ ಬಾರಿಸ್ದಂಗಿದೆ ಅಂತ ಹೇಳಿದ್ರಿ. ಹೌದ್ರಿ, ಕೋಣ ಯಾರು ಗೊತ್ತಾಗ್ಲಿಲ್ಲ. ಅಲ್ಲ, ಇಷ್ಟೊತ್ತು ಡಿಸ್ಕಷನ್ ಆಗಿದ್ದು ಕೇಂದ್ರ ಸರ್ಕಾರ, ಈಗ ಕೇಂದ್ರ ಸರ್ಕಾರನ ಕೋಣ. ನೀವು ಇಲ್ಲಿ ಡೈರೆಕ್ಷನ್ ಕೊಡ್ತಾ ಇದ್ದಿದ್ದು, ಅಲ್ಲ ಪಾಪ ಕಾಗೋಡು ತಿಮ್ಮಪ್ಪರು ಕೈ ಮುಗಿದು ಹೇಳಿದ್ರು, ಈ ಸದನದಿಂದ ಅವ್ರು ಮಾಡಿದಂತ ರಿಕ್ವೆಸ್ಟ್, ಅವ್ರ ಹೋರಾಟದ ಮುಂದೆ ನಾವು ಏನೂ ಅಲ್ಲ. ಆದ್ರಿಂದ ಅವತ್ತು ಅವ್ರ ಕನಸು ಇನ್ನೂ ನನಸಾಗಿ ಆಗಲೇ ಇಲ್ಲ. ನಾವು ನೀವು ಎಲ್ಲರೂ ಸೇರಿ ಇದು ಒಂದು ಪ್ರಯತ್ನವನ್ನ ಮಾಡಲೇಬೇಕು. ಅಧ್ಯಕ್ಷರೇ, ಇದರ ಈ ಅರಣ್ಯ ಕಾಯ್ದೆಗಳು ಬಹಳ ಬಿಗಿಯಾಗಿದ್ದಾವೆ. ಆದ್ರೆ ಇದ್ರ ಬಗ್ಗೆ ಕೂತ್ಕೊಂಡು ಜಂಟಿ ಸರ್ವೆ ಮಾಡಿ ಕೆಲವು ಪ್ರಾಮಾಣಿಕವಾದಂತ ಒಂದು ಕಾಳಜಿಯಿಂದ ಇದ್ರ ಕೆಲಸ ಮಾಡಲಿಲ್ಲ ನಾವು ಯಾರು ಕೂಡ. ಅದು ಆ ಕಡೆ ಈ ಕಡೆ ಅಂತ ನಾನು ಹೇಳೋದಿಲ್ಲ. ಇಲ್ಲ, ಯಾರು ಕೂಡ ಪಕ್ಷಾತೀತವಾಗಿ ತಾವು ಆ ಪೀಠದಲ್ಲಿ ಕೂತ್ಕೊಂಡು ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ ದಿನನಿತ್ಯ ನೀವು ಅದರಲ್ಲಿ ಹೇಗ್ತಾ ಇದ್ದೀರಿ. ನಾನು ಹಂಗೆ ಇಲ್ಲಿ ಬಹಳಷ್ಟು ಜನ ಶಾಸಕರು ಹಾಗೆ ಆಗಿದ್ದಾರೆ. ತುಂಬಾ ಕಷ್ಟ ಇದೆ. ಈ ಮಂತ್ರಿಗಳೇನಾದ್ರೂ ರೆವಿನ್ಯೂ ಮತ್ತು ಫಾರೆಸ್ಟ್ ಎರಡೂ ಜಂಟಿಯಾಗಿ ಕರೆದು ಒಂದು ಮೀಟಿಂಗ್ ಕರೆದ್ರೆ ಸ್ವಲ್ಪ ಏನಾದ್ರು ಬಗೆಹರಿಯುತ್ತೆ. ಅದು ತಮ್ಮ ಮಾಡಿ ತಮ್ಮ ನೇತೃತ್ವದಲ್ಲಿ ಹಲವಾರು ಕುಟುಂಬಗಳು ಬೀದಿಗೆ ಬಂದ್ಬಿಡ್ತವೆ. ಇನ್ನೊಂದ್ಸಲ ಸಪರೇಟ್ ಆಗಿ ಒಂದು ಮೀಟಿಂಗ್ ಕರೀಲಿ. ಇಬ್ರು ಸಚಿವರು ಇಬ್ರು ಒಂದು ಮೀಟಿಂಗ್ ಕರೀಲಿ. ಇದು ಆಕ್ಚುಲಿ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಮೂರ್ಖಂಡ್ ಗುಡ್ಡದಲ್ಲಿ ನೋಡಿ 1920ರಲ್ಲಿ ಬ್ರಿಟಿಷರು ಒಂದು ಆದೇಶವನ್ನ ಮಾಡ್ತಾರೆ ಬ್ರಿಟಿಷ್ ಸರ್ಕಾರದಲ್ಲಿ. ಏನಂತ, ಜಲಮೂಲ ಎಲ್ಲೆಲ್ಲಿದೆ ಅಲ್ಲಿ ಸೆಕ್ಷನ್ 4 ಎಂದು ಘೋಷಿಸಬೇಕು, ನಿಷೇಧಿತ ಪ್ರದೇಶ ಎಂದು ಹೇಳಿದ್ದು, ಯಾವುದೇ ತರಹದ ಅಭಿವೃದ್ಧಿ ಕಾಮಗಾರಿಗಳು ತೋಟ ಗದ್ದೆಯನ್ನು ಮಾಡುವಂತಿಲ್ಲ ಅಂತ ಹೇಳಿ 1920ರಲ್ಲಿ ಬ್ರಿಟಿಷ್ ಸರ್ಕಾರ ಅವತ್ತು ಘೋಷಣೆ ಮಾಡುತ್ತೆ. ಸೆಕ್ಷನ್ 4 ಅಂತೇಳಿ ಮೂರ್ಖಂಡ್ ಗುಡ್ಡ ಏನಿದೆ ಅಲ್ಲಿ 1922ರಲ್ಲಿ ಮೈಸೂರು ಮಹಾರಾಜ್ಗೆ ಅಲ್ಲಿ ಅವರು ಮತ್ತೆ ಮನವಿ ಸಲ್ಲಿಸ್ತಾರೆ. ಈ ರೀತಿ ನಮಗೆ ತೊಂದರೆ ಆಗುತ್ತೆ ಅಂತ ಮೈಸೂರು ಮಹಾರಾಜರು ಒಂದು ಆದೇಶವನ್ನು ಮಾಡ್ತಾರೆ. ಏನಂತ, ಇಲ್ಲಿ ಆಕ್ಚುಲಿ ಯಾವುದೇ ಮರಗಳಿಲ್ಲ, ಇಲ್ಲಿ ಸೆಕ್ಷನ್ 4 ವ್ಯಾಪ್ತಿಗೆ ಸೇರಿಸಂತ ಅವಶ್ಯಕತೆ ಏನಿಲ್ಲ ಅಂತಕ್ಕಂಥದ್ದು 1922ರಲ್ಲಿ ಮೈಸೂರು ಮಹಾರಾಜರು ಆದೇಶ ಮಾಡ್ತಾರೆ. ಆದ್ರೆ ಅದು ಗೆಜೆಟ್ ನೋಟಿಫಿಕೇಶನ್ ಆಗಲ್ಲ. ಅದು ಒಂದೇ ಒಂದು ಕಾರಣಕ್ಕೆ ಇವತ್ತು ಸೆಕ್ಷನ್ 4 ಆಗಿದೆ ಅಂತೇಳಿ 8,000 ಎಕರೆ ಕಂದಾಯ ಇಲಾಖೆಗೆ ಸೇರ್ಬೇಕಂತ ಜಾಗನ ಇವತ್ತು ನಿಮ್ಮ ಅರಣ್ಯ ಇಲಾಖೆಯವರು ಸೆಕ್ಷನ್ 4 ಅಂತೇಳಿ ದಿನನಿತ್ಯ ಅಲ್ಲಿ ರೈತರುಗಳಿಗೆ ಒಂದು ಮರ್ಗಸಿ ಮಾಡಕ್ ಬಿಡ. 50 ವರ್ಷದಿಂದ ಸಾಗುವಳಿ ಮಾಡ್ತಾ ಇದಾರೆ, ಸಾಗುವಳಿ ಚೀಟಿ ಇದೆ, ಎಲ್ಲವೂ ಇದೆ. ಒಂದು ಮರ್ಗಸಿ ಮಾಡಕ್ ಹೋದ್ರೆ ಮರ್ಗಸಿ ಮಾಡಿದ್ರೆ FIR ಮಾಡ್ತಾರೆ, ದಿನನಿತ್ಯ ಕಿರುಕುಳ ಕೊಡ್ತಾ ಇದಾರೆ. ಈಗ ನಮ್ಮಲ್ಲೇ ನಿಮಗೆ ಗೊತ್ತಿದೆ ಅರಣ್ಯನ ಎಷ್ಟೆಲ್ಲ ಉಳಿಸಿದ್ರೆ, ಅರಣ್ಯನ ಯಾವ ರೀತಿ ಇದು ಮಾಡ್ಕೊಂತ ಇದ್ರೆ ತಮ್ಗೆಲ್ಲರೂ ಕೂಡ ಗೊತ್ತಿದೆ. ತಮಗೆ ಕೈ ಮುಗಿದು ಮನವಿನ ಮಾಡ್ತೀನಿ, ಈ ಸೆಕ್ಷನ್ 4 ಆಕ್ಚುಲಿ ಅದು ಸೆಕ್ಷನ್ 4 ಅಲ್ಲ. ಇದಕ್ಕೆ ನಿಮಗೆ ಬೇಕಾದಂತ ಸಂಪೂರ್ಣ ಸಪೋರ್ಟಿವ್ ಡಾಕ್ಯುಮೆಂಟ್ ನ 1920ರಿಂದ ನಿಮಗೆ ರಾಜರ ಕಾಲ್ ಡಾಕ್ಯುಮೆಂಟ್ಸ್ ಸಮೇತ ತಮಗೆ ತಂದು ಒಪ್ಪಿಸ್ತೀನಿ. ದಯವಿಟ್ಟು
ಇದಕ್ಕೆ ಏನಾದರೂ ಮಾಡಿ ಒಂದು ಸಮಸ್ಯೆನ ತಮ್ಮ ಅವಧಿಯಲ್ಲಿ ಒಂದು ಪರಿಹಾರ ಮಾಡಿಕೊಡ್ಬೇಕು ಅಂತೇಳಿ ಮಾನ್ಯ ಕಂದಾಯ ಸಚಿವರು ಮತ್ತು ನೀವು 2 ಜನ ಕೂತ್ರೆ ಇದಕ್ಕೆ ಸಪೋರ್ಟ್ ಡಾಕ್ಯುಮೆಂಟ್ ತಂದು ಕೊಡ್ತೀನಿ, ದಯವಿಟ್ಟು ಇದನ್ನ ಪರಿಹಾರ ಮಾಡಬೇಕು ಅಂತೇಳಿ ಕಳಕಳಿಯ ಮನವಿನ ಮಾಡ್ತೀನಿ. ನಾನು ಸಚಿವರಿಗೆ ಒಂದು ಸಲಹೆ ಕೊಡ್ತೀನಿ. ಸೆಕ್ಷನ್ 4 ಆಗಿದ್ರು ಅವ್ರಿಗೆ ರಿಲೀಫ್ ಕೊಡ್ಬೋದು. ತಾವು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ನೇಮಕ ಮಾಡಿದ್ರೆ ಯಾರು ಅದರಲ್ಲಿ ಈಗಾಗಲೇ ಇದ್ದಾರೆ ಅವ್ರನ್ನ ಕೈ ಬಿಟ್ಟು ಉಳಿದಿರ್ತಕ್ಕಂಥದ್ದನ್ನ ಫಾರೆಸ್ಟ್ ಮಾಡಬಹುದು. ಓಕೆ, ಅದರಿಂದ 4-1 ಆಗಿದ್ರೆ ಸೆಟಲ್ಮೆಂಟ್ ಆಫೀಸರ್ ನಾನು ಪ್ರಶ್ನೆ ಕೇಳಿದ್ದು, ಒಂದು ನಿಮಿಷ, ನನ್ನ ಗಮನ ಸೆಳೆದಿದ್ದು ಇದರಲ್ಲಿ ನಾನು ಏನು ಅರಣ್ಯ ಮಂತ್ರಿಗಳು ಹೇಳಿದ್ದಾರೆ ಡಿಸರ್ವ್ ಮಾಡಲಿಕ್ಕೆ ಸಂಬಂಧಪಟ್ಟ ಕಂದಾಯ ಇಲಾಖೆಯಿಂದ ಯಾವುದೇ ಪ್ರಸ್ತಾವನೆಗಳು ಬಂದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕಂದಾಯ ಸಚಿವರು ಇದ್ದಾರೆ, ಅವ್ರು ಕೇಳ್ತಕ್ಕಂಥದ್ದು ಈ ನೋಟಿಫಿಕೇಶನ್ ಕೇಳ್ತಾರೆ. ಏನು ಇದನ್ನ ಪುನರ್ವಸತಿಗೆ ಕಳಿಸೋದಕ್ಕೆ ಜಮೀನನ್ನ ನೋಟಿಫಿಕೇಶನ್ ಕೇಳ್ತಾರೆ, ಹಕ್ಕುಪತ್ರ ಕೇಳ್ತಾರೆ. ನೋಟಿಫಿಕೇಶನ್ ಎಲ್ಲೂ ಜಿಲ್ಲಾಧಿಕಾರಿಗಳ ಆಫೀಸಲ್ಲಿ ಯಾವ ಆಫೀಸಲ್ಲೂ ಸಿಗ್ತಾ ಇಲ್ಲ. ಆದ್ರಿಂದ ಮಾನ್ಯ ಕಂದಾಯ ಸಚಿವರು ಈಗಲೇ ಸಂಬಂಧಪಟ್ಟವರಿಗೆ ನಿರ್ದೇಶನ ಕೊಟ್ಟು ಆ ನೋಟಿಫಿಕೇಶನ್ ಏನು ಭದ್ರಾ ಮುಳುಗಡೆ ಆಗಿರತಕ್ಕಂಥ ಸಂತ್ರಸ್ತರಿಗೆ ನೋಟಿಫಿಕೇಶನ್ ಆಗಿದೆ ಸರ್ಕಾರದಿಂದ, ಆ ನೋಟಿಫಿಕೇಶನ್ ಮತ್ತು ಹಕ್ಕುಪತ್ರಗಳ ಪ್ರತಿಗಳು ಕೊಟ್ಟರೆ ಖಂಡಿತವಾಗಿ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಬಹುದು. ಅದಕ್ಕೋಸ್ಕರ ಮಾನ್ಯ ಕಂದಾಯ ಸಚಿವರೇ ಇದಕ್ಕೆ ಒಂದು ಹೆಚ್ಚಿನ ಕ್ರಮ ವಹಿಸಬೇಕು. ನಿಮ್ಮ ಮುಖಾಂತರ ಕಂದಾಯ ಸಚಿವರು ಗಮನ ತರ್ತೀವಿ. ಸಚಿವರೇ ಕಂದಾಯ ಸಚಿವರು ಹೇಳಿ ಸರ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಬಹಳಷ್ಟು ಗೌರವಾನ್ವಿತ ಸದಸ್ಯರು ಈ ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ತಮ್ಮ ಗಮನದಲ್ಲೂ ಇದೆ, ಸರ್ವೋಚ್ಚ ನ್ಯಾಯಾಲಯ ಗೋದಾವರ್ಮನ್ ಕೇಸ್ನಲ್ಲಿ ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್ ಅಂತ ಹೇಳಿದ ಮೇಲೆ ಬಹಳಷ್ಟು ಬದಲಾವಣೆಗಳಾಗಿದೆ. ತಮಗೆಲ್ಲರಿಗೂ ಮಾಹಿತಿ ಇದೆ. ಶರಾವತಿ ಸಂತ್ರಸ್ತರ ಏನೊಂದು ಸಮಸ್ಯೆ ಇದೆ, ಈ ಸಮಸ್ಯೆ ರಾಜ್ಯ ಸರ್ಕಾರದ ಹಂತದಲ್ಲೇ ಬಗೆಹರಿಸಬೇಕು ಅಂತೇಳಿ 10,000 ಎಕರೆ ಸಾವಿರಾರು ಜನರಿಗೆ ಡಿನೋಟಿಫೈ ಮಾಡಿ ರಾಜ್ಯ ಸರ್ಕಾರ ಕೊಟ್ಟಿದ್ದಂಥದ್ದು ಇವತ್ತು ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ ಅದನ್ನು ಕ್ವಾಶ್ ಮಾಡಿ ಮತ್ತೆ ಈಗ ನಾವು ಪುನಃ ಅದಕ್ಕೆ ಮರುಪರಿಶೀಲನೆ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಮೊನ್ನೆ ಅರ್ಜಿ ಹಾಕಿದ್ದೇವೆ. ಕೇಂದ್ರ ಸರ್ಕಾರಕ್ಕೆ ಮತ್ತು ಸುಪ್ರೀಂ ಕೋರ್ಟ್ ಗಮನಕ್ಕೆ ಬರದೆ ಯಾವುದೂ ಡಿನೋಟಿಫೈ ಮಾಡುವ ಹಂಗಿಲ್ಲ ಅಂತೇಳಿ ಕಾಲಕ್ಕೆ ಬಂದಂತ ನ್ಯಾಯಪೀಠಗಳು ಇವತ್ತು ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಇರ್ಬೋದು ಅಥವಾ ಸರ್ವೋಚ್ಚ ನ್ಯಾಯಾಲಯ ಇರ್ಬೋದು ಈ ರೀತಿಯ ತೀರ್ಪು ಕೊಟ್ಟಿದ್ದಕ್ಕಾಗಿ ಅರಣ್ಯ ಇಲಾಖೆ ವತಿಯಿಂದ ಯಾವುದೇ ಜಮೀನು ಒಂದ್ಸಲ ಅಧಿಸೂಚನೆ ಆಯಿತು ಅಂತ ಹೇಳಿದ್ರೆ ಅದನ್ನು ಡಿನೋಟಿಫೈ ಮಾಡಲಿಕ್ಕೆ ಬರೋದಿಲ್ಲ. ಇಲ್ಲಿ ಈ ವಿಷಯದಲ್ಲಿ ಇದು 1980ರ ಪೂರ್ವದಲ್ಲಿ ಆಗಿದ್ದ ಕಾರಣ ಕಂದಾಯ ಇಲಾಖೆಯೊಂದು ನಾನು ಮತ್ತು ಕಂದಾಯ ಇಲಾಖೆ ಸಚಿವರು ಸುಮಾರು ಸಲ ನಾವು ಸಭೆಯನ್ನು ಮಾಡಿದ್ದೇವೆ. ಇವತ್ತು ಜಂಟಿ ಸಮೀಕ್ಷೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಕೆಲವೊಂದು ಕಡೆ ಡೀಮ್ ಫಾರೆಸ್ಟ್ ಬಗ್ಗೆ ಜಂಟಿ ಸಮೀಕ್ಷೆನೂ ಮಾಡ್ತಾ ಇದ್ದೇವೆ. ಜಂಟಿ ಸಮೀಕ್ಷೆ ವರದಿ ಬರಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಸುಮಾರು ವರ್ಷದಿಂದ ಸ್ವಾತಂತ್ರ್ಯ ಬಂದಾಗಿನಿಂದ ಅಥವಾ ಈ ತೀರ್ಪು ಬಂದ ಮೇಲೆ ಇದ್ದಂತ ಏನೇನು ಪ್ರಕರಣಗಳಿದ್ದವು, ಸಾವಿರಾರು ಪ್ರಕರಣಗಳಿದ್ದಾವೆ, ಇವೆಲ್ಲವನ್ನು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು, ಶಾಶ್ವತವಾದಂತಹ ಒಂದು ಪರಿಹಾರದಕ್ಕೆ ಕಂಡುಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ದೃಷ್ಟಿಯಿಂದ ಈ ವಿಷಯದಲ್ಲೂ ಸಹಿತ ಇವತ್ತು ಕಂದಾಯ ಇಲಾಖೆ ಜೊತೆಯಲ್ಲಿ ಚರ್ಚೆ ಮಾಡಿ ದಾಖಲಾತಿಗಳಿದ್ದರೆ ಆ ದಾಖಲಾತಿಗಳನ್ನು ತರಿಸಿಕೊಂಡು ಅದನ್ನು ಕೇಂದ್ರಕ್ಕೆ ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೂ ಕೊಡ್ತೀವಿ. ಕಾನೂನುಬದ್ಧವಾಗಿ ಡಿನೋಟಿಫೈ ಮಾಡಲಿಕ್ಕೆ ಕ್ರಮ ಜರುಗಿಸ್ತೀವಿ ಅಂತೇಳಿ ಹೇಳಿ ನಾನು ಮಾನ್ಯ ಸಚಿವರಿಗೆ ಮಾನ್ಯ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೂ ಈಗೇನು ನೋಟಿಸ್ ಕೊಡ್ತಾ ಇದ್ದಾರೆ, ನೋಟಿಸ್ ಕೊಡ್ತಕ್ಕಿರ್ತಕ್ಕಂಥದ್ದು ಅನೇಕ ಸಲ 2015ರಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಒಂದು ಇವತ್ತು ಸುತ್ತೋಲೆ ಹೋಗಿದೆ. ಆ ಸುತ್ತೋಲೆ ಪ್ರಕಾರ 3 ಎಕರೆಗಿಂತ ಕೆಳಗಡೆ ಪಟ್ಟಾ ಜಮೀನೊಂದು ಸೇರಿಸಿಕೊಂಡು ಯಾರು ಇವತ್ತು ಸಾಗುವಳಿ ಮಾಡ್ತಾ ಇದ್ದಾರೆ ಅಂತವರಿಗೆ ಒಕ್ಕಲೆಬ್ಬಿಸಬಾರದು ಅನ್ನುವಂಥ ಮಾತನ್ನು ನಾವು ಹೇಳಿದ್ದೇವೆ. ಆ ಜೊತೆಯಲ್ಲಿ ಯಾರು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಹಾಕಿದ್ದಾರೆ, ಸುಮಾರು 1 ಲಕ್ಷ ಜನ ಶಿವಮೊಗ್ಗದಲ್ಲಿ ಮೊನ್ನೆ ಹೋಗಿದ್ದಾನೆ, ಪ್ರಗತಿ ಪರಿಶೀಲನೆ ಮಾಡಿದೆ. ಒಂದು ಲಕ್ಷಕ್ಕಿಂತಲೂ ಜಾಸ್ತಿ ಜನ ಹಾಕಿದ್ದಾರೆ. 96,000 ಅರ್ಜಿಗಳು ತಿರಸ್ಕಾರಗೊಂಡಿದ್ದಾವೆ. ಪುನರ್ ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು ಅಥವಾ ಯಾರು 3 ಎಕರೆ ಇದ್ದವರಿಗೆ ಪುನರ್ವಸತಿ ಕಲ್ಪಿಸಿಕೊಡುವವರೆಗೆ ಇವರಿಗೆ ಒಕ್ಕಲೆಬ್ಬಿಸಬಾರದು ಅನ್ನುವಂಥದ್ದು, ಇವೆಲ್ಲ ವಿಷಯಗಳ ಬಗ್ಗೆ ಕಂದಾಯ ಇಲಾಖೆ ಜೊತೆಯಲ್ಲಿ ಎಲ್ಲ ನಮ್ಮ ಸಂಬಂಧಪಟ್ಟಂತ ಶಾಸಕರ ಜೊತೆಯಲ್ಲೂ ಚರ್ಚೆ ಮಾಡಿ ಅದನ್ನು ಶಾಶ್ವತವಾದಂತ ಪರಿಹಾರ ಕಂಡುಕೊಳ್ಳಲಿಕ್ಕೆ ಆ ಪ್ರಯತ್ನ ಮಾಡ್ತೇವೆ. ಮನೆ ಅಧ್ಯಕ್ಷ, ಒಂದೇ ಮಾತು, ಗ್ರೀನ್ ಟ್ರಿಬ್ಯುನಲ್ ಕೊಡತಕ್ಕಂಥದ್ದು, ಸುಪ್ರೀಂ ಕೋರ್ಟ್ಗೆ ಕೊಡತಕ್ಕಂಥ ದಾಖಲೆಗಳನ್ನ ನಮ್ಮಗಳ ಹತ್ರ ಸಿಗ್ತಾ ಇಲ್ಲ. ಮಾನ್ಯ ಕಂದಾಯ ಸಚಿವರು ಇದಕ್ಕೆ ಬೇಕಾದಂತ ದಾಖಲೆಗಳನ್ನ ನಾವು ಕೂಡ ಬರ್ತೀವಿ, ಸಭೆಯನ್ನು ಕರೀರಿ, ದಯವಿಟ್ಟು ತಕ್ಷಣ ನೀವು ಸಂಬಂಧಪಟ್ಟ ನಮಗೂ ಹೇಳಿದ್ರೆ ಬೇಕಾ ನಾವು ಕೂಡ ಅಲ್ಲಿ ಹೋಗ್ತೇವೆ, ಹುಡುಕ್ತೇವೆ. ಏನಾದ್ರು ಒಂದು ದಾರಿಯ ಏನ್ ನೋಟಿಫಿಕೇಶನ್ ಆಗಿ ಕೇಳ್ತಾರೆ, ಅವ್ರ ಗ್ರಾಂಟ್ ಸರ್ಟಿಫಿಕೇಟ್ ಕೇಳ್ತಾರೆ, ಯಾವುದು ಕೂಡ ಸಿಗ್ತಾ ಇಲ್ಲ ಮನೆ ಅಧ್ಯಕ್ಷರೇ. ನಾವು ಎಲ್ಲ ಕಡೆ ಕೇಳಾಗಿದೆ, ಎಲ್ಲೋ 1 ಸಿಗುತ್ತೆ 2 ಸಿಗುತ್ತೆ, ಅದು ಹಕ್ಕುಪತ್ರಗಳು ಸಿಗ್ತವೆ. ಗ್ರಾಂಟ್ ಸರ್ಟಿಫಿಕೇಟ್ ಇದುವರೆಗೂ ನಮ್ಗೆ ಸಿಕ್ಕಿಲ್ಲ.
ಏನು ಮುಳುಗಡೆ ಆದವರಿಗೆ ಗ್ರಾಂಟ್ ಮಾಡಿದಂತ ಶ್ರೀನಿವಾಸ್ ಗಮನ ಸೆಳಿ ನೀವು ಇದನ್ನು ಅಲ್ಲ ಗಮನ ಸೆಳೆದಿದೆ. ಇದಕ್ಕೆ ಕಂದಾಯ ಸಚಿವರು ಕೂಡ ಸರ್, ಇದ್ರಲ್ಲಿ ಕಂದಾಯ ಸಚಿವ ಪಾತ್ರ ತುಂಬಾ ಇದೆ. ಯಾಕೆಂದ್ರೆ ಅವ್ರು ಹೇಳ್ದಂಗೆ ಅವ್ರ ನಮಗೆ ದಾಖಲೆಯನ್ನು ಕೊಟ್ಟರೆ ಡಿ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮಾನ್ಯ same subject ಕೊಡಬೇಕಾದ ಕಂದಾಯ ಸಚಿವರು ಕೊಡಬೇಕು. ಇದಕ್ಕೆ ದಯವಿಟ್ಟು